ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಕಳೆದ 5 ದಿನಗಳಿಂದ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆಯೂ ಕೂಡ ದೇಶವ್ಯಾಪಿ ಚರ್ಚೆ ಆಗ್ತಾ ಇರುವಂಥ ಒಂದು ವಿಚಾರ, ಇಂಟರ್ನೆಟ್ ಸೆನ್ಸೇಷನ್ ಆಗಿರುವಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಅದು ಕಾಕ್ರೋಚ್ ಜನತಾ ಪಾರ್ಟಿ, CJP ಅನ್ನುವಂಥದ್ದು. ಇದರ ಒಂದು ಸಣ್ಣ ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ, ಹೆಂಗೆ ಹುಟ್ಟುಕೊಳ್ತು, ಯಾರು ಇದನ್ನು ಮಾಡಿದ್ರು, ಇದರ ಹಿಂದೆ ಯಾರಿದ್ದಾರೆ, ಏನಾಗ್ತಾ ಇದೆ, ಇದೆಲ್ಲವೂ ಕೂಡ ಹೇಳ್ತಾ ಹೋಗ್ತೇನೆ ನಿಮಗೆ. ಮೊನ್ನೆ ಮೇ 15ಕ್ಕೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಸೂರ್ಯಕಾಂತ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದು ಏನಂದರೆ, ಈ ಫೇಕ್ ಡಿಗ್ರಿ ಹೋಲ್ಡರ್ಸ್ RTI ಕಾರ್ಯಕರ್ತರಿಗೆ ಉದ್ದೇಶಿಸಿ, ಕೆಲವು ವಕೀಲರನ್ನು ಉದ್ದೇಶಿಸಿ ಅವರು ಮಾಡ್ತಾ ಇದ್ದಂಥ ಕೆಲಸ ಅಂದರೆ ಕೋರ್ಟ್ನ ವಿರುದ್ಧವಾಗಿ, ಮುಖ್ಯ ನ್ಯಾಯಮೂರ್ತಿಗಳ ವಿರುದ್ಧವಾಗಿ ಬರೀತಾ ಇದ್ದಂತೆ ಏನಿತ್ತು ಅದನ್ನು ಅವರು ಉಲ್ಲೇಖಿಸಿ ಇವರುಗಳು ಒಂದು ರೀತಿಯಲ್ಲಿ ಜಿರಳೆ ಇದ್ದ ಹಾಗೆ, ಇನ್ಸೆಕ್ಟ್ಸ್ ಇದ್ದ ಹಾಗೆ, ಕಾಕ್ರೋಚ್ ಇದ್ದ ಹಾಗೆ ಅನ್ನುವಂಥ ಒಂದು ಅಸಮಾಧಾನವನ್ನು ಸೂರ್ಯಕಾಂತ್ ಅವರು ಮಾತಾಡ್ತಾರೆ. ಇದೇ ವಿಚಾರವನ್ನು ಇಟ್ಟುಕೊಂಡು ಅಮೆರಿಕಾದ ಬಾಸ್ಟನ್ನಲ್ಲಿ ಡಿಗ್ರಿ ಮಾಡ್ತಾ ಇರುವಂತಹ ಅಭಿಜಿತ್ ದೀಪ್ಕೆ ಅನ್ನುವಂಥ ವ್ಯಕ್ತಿ ಈ ಒಂದು ಪಾರ್ಟಿಯನ್ನ ರಾತ್ರೋರಾತ್ರಿ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡಿ, ಗೂಗಲ್ ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿ, ಇನ್ಸ್ಟಾಗ್ರಾಮ್, X ಎಲ್ಲವನ್ನೂ ಕೂಡ ಮಾಡಿ ಒಂದು ಪಾರ್ಟಿಯನ್ನು ಹುಟ್ಟುಹಾಕಿಬಿಡ್ತಾರೆ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಇದರ ಹಿಂದೆ ಇರುವಂತಹ ಉದ್ದೇಶ ಏನು? ದೇಶದ ಯುವಕರನ್ನ ತನ್ನತ್ತ ಸೆಳೆಕೊಳ್ಬೇಕು. ಪ್ರಮುಖವಾಗಿ ನಿರುದ್ಯೋಗಿ ಯುವಕರು ಯಾರಿರ್ತಾರೆ ಅವರನ್ನ ಆಡಳಿತ ವ್ಯವಸ್ಥೆಯ ವಿರುದ್ಧ ಎತ್ತುಕಟ್ಟುವಂತಹ ಕೆಲಸವನ್ನು ಮಾಡೋದಕ್ಕೆ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಹುಟ್ಟುಹಾಕಲಾಯಿತು. ಇದರ ಉದ್ದೇಶ ಬಹಳ ಕ್ಲಿಯರ್ ಆಗಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನು ಚರ್ಚೆ ಮಾಡ್ತಾ ಹೋದಾಗ ಇದೇ ಅಭಿಜಿತ್ ದೀಪ್ಕೆ ಅನ್ನುವಂಥ ವ್ಯಕ್ತಿ ಈ ಹಿಂದೆ 2020ರಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸೋಷಿಯಲ್ ಮೀಡಿಯಾದ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡಿದ್ರು. ಇವತ್ತಿಗೆ ಆತ ಅಲ್ಲಿನ ಪೌರತ್ವವನ್ನು ಪಡ್ಕೊಂಡು ಅಮೆರಿಕದಲ್ಲಿದ್ದಾರೆ. ಆತನಿಗೆ ಅಮೆರಿಕದಲ್ಲಿದ್ದುಕೊಂಡು ಇವರ ಮುಖ್ಯ ನ್ಯಾಯಮೂರ್ತಿಗಳ ಒಂದು ಪದವನ್ನು ಇಟ್ಟುಕೊಂಡು ದೇಶದ ಯುವಕರ ಮೇಲೆ ಪ್ರೀತಿ ಉಕ್ಕು ಹರಿದು ಬಿಡ್ತು. ಹೀಗಾಗಿ ದೇಶದ ಜನರಿಗೋಸ್ಕರ ಒಂದು ಪಾರ್ಟಿಯನ್ನು ಅಲ್ರಿ, ಪಾರ್ಟಿ ಹುಟ್ಟಾಕದ್ ಹೆಂಗೆ ಬನ್ನಿ ತೋರಿಸು. ಕಾಂಗ್ರೆಸ್ಸು, BJP, JDS ದೇಶವ್ಯಾಪಿ ಬೇಕಾದಷ್ಟು ಪಕ್ಷಗಳಿದ್ದಾವೆ. ಅವಕ್ಕೆ ಒಂದು ಕಚೇರಿ ಇದೆ. ಸಂಘಟನೆ ಗ್ರೌಂಡ್ ಲೆವೆಲಿಂದ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಮಾಡಿರೋದ್ರ ಮಧ್ಯೆ ಇವ್ರು ಯಾರೋ ವ್ಯಕ್ತಿ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟುಹಾಕದಂತ ಒಂದು ಪಕ್ಷ ಇವತ್ತಿಗೆ ಬರೋಬ್ಬರಿ ಇನ್ಸ್ಟಾಗ್ರಾಮ್ನಲ್ಲಿ 20 ಮಿಲಿಯನ್ ಫಾಲೋವರ್ಸ್ ಅನ್ನು ಮಾಡಿಕೊಂಡಿದೆ. X ಖಾತೆಗೆ ನಿನ್ನೆ ಕೇಂದ್ರ ಸರ್ಕಾರ ನಿರ್ಬಂಧ ಹೇರಿತು, ಇನ್ಸ್ಟಾಗ್ರಾಮ್ ಖಾತೆಯ ಮೇಲೂ ಕೂಡ ನಿರ್ಬಂಧ ಹೇರಬಹುದು ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ನಾಯಕರಾದಿಯಾಗಿ ಇಲ್ಲಿ ಸಂತೋಷ್ ಲಾಡ್ ಅವರು ಜೊತೆಗೆ ಮೊನ್ನೆ ನಡೆದಂಥ ಫ್ರೀಡಂ ಪಾರ್ಕ್ನ ಒಂದು ಪ್ರತಿಭಟನೆಯಲ್ಲಿ ಕಾಕ್ರೋಚ್ ಪಾರ್ಟಿಯ T-ಶರ್ಟ್ ಅನ್ನೇ ಸಿದ್ದರಾಮಯ್ಯನವರು ಲಾಂಚ್ ಮಾಡಿದ್ದಾರೆ. ಇದರ ಜೊತೆಗೆ ಆಮ್ ಆದ್ಮಿ ಪಾರ್ಟಿಯ ನಾಯಕರುಗಳು ಕೂಡ ಜೊತೆಗೆ ನಿಂತಿದ್ದಾರೆ. ಬೇಕಾದಷ್ಟು ಪಕ್ಷದ ನಾಯಕರು ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಚರ್ಚೆ ಆಗ್ತಾ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಈ ಕಾಕ್ರೋಚ್ ಜನತಾ ಪಾರ್ಟಿ ಕೊಟ್ಟಿರುವಂತಹ ಮ್ಯಾನಿಫೆಸ್ಟೋಗಳು, ಪ್ರಣಾಳಿಕೆಗಳು ಏನಂತ ಹೇಳಿದ್ರೆ, ಫಸ್ಟ್ ಒನ್, ರಿಟೈರ್ಡ್ ಜಡ್ಜಸ್ಗೆ ರಾಜ್ಯಸಭಾ ಸದಸ್ಯತ್ವವನ್ನು ಕೊಡೋ ಹಾಗಿಲ್ಲ. ಅದಾದ ಮೇಲೆ ವೋಟರ್ಸ್ ಲಿಸ್ಟಿಂದ ಇಫ್ ಇನ್ ಕೇಸ್ ನೇಮ್ಸ್ಗಳೇನಾದ್ರು ಡಿಲೀಟ್ ಆದರೆ ಅವರು ನೇರವಾಗಿ ಚುನಾವಣಾ ಆಯೋಗದ ಮೇಲೆ ಕೇಸ್ ಮಾಡಬಹುದು ಅನ್ನುವಂಥದ್ದು. ಅದಾದ ಮೇಲೆ ಮಾಧ್ಯಮ ಸಂಸ್ಥೆಗಳ ಮೇಲೆ ಕಾರ್ಪೊರೇಟ್ ಕಂಪನಿಗಳು ಹಿಡಿತವನ್ನು ಸಾಧಿಸಬಾರದು ಅನ್ನುವಂಥದ್ದು. ಅದರ ಜೊತೆಗೆ ಪಕ್ಷಾಂತರಗಳಿಗೆ ಗೇಟ್ ಪಾಸ್ ಅನ್ನುವಂಥದ್ದು. MLA MP ಏನು ಪಕ್ಷಾಂತರ ಮಾಡ್ತಾರೆ ಅಂಥವರಿಗೆ 20 ವರ್ಷ ಬ್ಯಾನ್ ಮಾಡಬೇಕು, ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥದ್ದು. 5ನೇದು, ಈ ಒಂದು ಕ್ಯಾಬಿನೆಟ್ನಲ್ಲಿ ಮತ್ತು ಸಂಸತ್ನಲ್ಲಿ ಮಹಿಳೆಯರಿಗೆ 50% ರಿಸರ್ವೇಷನ್ ಕೊಡಬೇಕು ಅನ್ನುವಂಥದ್ದು ಇವರ 5ನೇ ಪ್ರಣಾಳಿಕೆಯನ್ನು ಗಮನ ಸೆಳೀತಾ ಇದೆ. ಆದರೆ ಇವರಿಗೆ ಬೆಂಬಲ ಕೊಟ್ಟಿರುವಂಥ ಪಕ್ಷಗಳೇನಿದ್ದಾವೆ ಇವರ ವಿಚಾರ ಏನು ಅಂತ ಹೇಳಿದ್ರೆ, ಈ ಫಾರ್ಮನ್ನು ಫಿಲಪ್ ಮಾಡಿ ಈ ಯುವಕರು, ನಿರುದ್ಯೋಗಿ ಯುವಕರ ಒಂದು ಡೇಟಾಬೇಸನ್ನು ಕಲೆಕ್ಟ್ ಮಾಡಿಕೊಂಡ ನಂತರದಲ್ಲಿ ಚುನಾವಣೆ ಹೊತ್ತಿಗೆ ಅವರ ಒಂದು ಸೈಕಲಾಜಿಕಲ್ ಪ್ರೊಫೈಲಿಂಗ್ ಅಂತ ಕರೀತಾರೆ, ಅವರ ಡೇಟಾಬೇಸನ್ನು ಇಟ್ಕೊಂಡು ಅವರ ಬ್ರೈನ್ ವಾಶ್ ಮಾಡುವಂಥ ಕೆಲಸ ಇರಬಹುದು. ಅದರ ಜೊತೆಗೆ ಈ ದೇಶದ ವಿರುದ್ಧವಾಗಿ ಅಂದರೆ ನಾಯಕರ ವಿರುದ್ಧವಾಗಿ, ಆಡಳಿತ ನಡೆಸ್ತಾ ಇರುವಂಥ ವಿರುದ್ಧವಾಗಿ ರೋಡಿಗೆ ಇಳಿಬೇಕು, ರಸ್ತೆಗೆ ಇಳಿಬೇಕು, ಪ್ರತಿಭಟನೆ ಮಾಡಬೇಕು, ಪ್ರಶ್ನೆ ಮಾಡಬೇಕು. ಇದೆಲ್ಲವೂ ಕೂಡ ಹಿಡನ್ ಅಜೆಂಡಾ. ಆಮ್ ಆದ್ಮಿ ಪಕ್ಷ, ಕಾಂಗ್ರೆಸ್ ಪಕ್ಷ ಇವರೆಲ್ಲರ ಬೆಂಬಲಿತವಾದಂತಹ CJP ಯಾವ ಅರ್ಥಕ್ಕೆ ಬರ್ತಾ ಇದೆ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ದೇಶದಲ್ಲಿ 4 ಕಡೆ ಇದೆ. ಇದೇ ಸ್ವತಂತ್ರ ಪೂರ್ವ 70 ವರ್ಷ ಆಡಳಿತ ಮಾಡಿರುವಂತಹ ಪಕ್ಷಕ್ಕೆ ಇಂಥ ಹೀನಾಯ ಸ್ಥಿತಿ, ಸಮರ್ಥವಾದ ವಿರೋಧ ಪಕ್ಷದ ನಾಯಕತ್ವ ಇಲ್ಲ. ಇಂಥ ಸ್ಥಿತಿಯಲ್ಲಿ ಒಂಟಿಯಾಗಿ ನಿಂತ್ಕೊಂಡು ಕಾಂಗ್ರೆಸ್ ಇದನ್ನು ಎದುರಿಸಕ್ಕಾಗ್ತಾ ಇಲ್ಲ ದೇಶದ ಆಡಳಿತವನ್ನ, ಮೋದಿಯವರನ್ನ. ಇನ್ಯಾರನ್ನೋ ಸೇರಿಸ್ಕೊಂಡು ಜೆನ್ಜಿ ಬೆಂಬಲಿತವಾಗಿರುವಂಥ ಯಾವುದೋ ಒಂದು ಪಕ್ಷ, ಮೋರೋವರ್ 20 ಮಿಲಿಯನ್ ಫಾಲೋವರ್ಸ್ನಲ್ಲಿ ತೆಗೆದು ನೋಡಿದ್ರೆ ಬಾಟ್ ಫಾಲೋವರ್ಸ್, ಫೇಕ್ ಪ್ರೊಫೈಲ್ಸ್ ಎಷ್ಟಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಪಾಕಿಸ್ತಾನ, ಬಾಂಗ್ಲಾದೇಶದವರು ಇದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ. ಬಟ್ ಇಲ್ಲಿ ಜನರು ಏನಿದ್ದಾರೆ, ಯುವಕರು ಸ್ವಲ್ಪ ಪ್ರಜ್ಞಾವಂತರಿದ್ದಾರೆ, ಅಪ್ಪ ಅಮ್ಮನ ಮಾತನ್ನು ಕೇಳ್ತಾರೆ,
ಅಪ್ಪ ಅಮ್ಮನ ಮಾತಿಗೆ ಗೌರವಿಸ್ತಾರೆ, ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದಿಲ್ಲ, ಜೀವನವನ್ನು ಕಟ್ಕೊಳ್ತಾರೆ, ಕೆಲಸವನ್ನು ಹುಡುಕೊಳ್ತಾರೆ. ಇಂಥವರನ್ನು ನೇಪಾಳದ ಮಾದರಿಯಲ್ಲಿ ಬೀದಿಗಿಳಿಸಿ ಪ್ರತಿಭಟನೆ ಮಾಡಿ ಇನ್ನೇನೋ ಮಾಡಬೇಕು. ಮೋರ್ ಓವರ್ ಇಷ್ಟೆಲ್ಲ ವೆಬ್ಸೈಟ್ ಕ್ರಿಯೇಟ್ ಮಾಡೋದಕ್ಕೆ, ಪ್ರೊಫೈಲ್ಸ್ ಕ್ರಿಯೇಟ್ ಮಾಡೋದಕ್ಕೆ, ಗೂಗಲ್ ಫಾರ್ಮ್ ಕ್ರಿಯೇಟ್ ಮಾಡೋದಕ್ಕೆ ಅಷ್ಟಿಷ್ಟು ಖರ್ಚಾಗಲ್ಲ, ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ. ಅಂಥದ್ದಕ್ಕೆ ಇದೇ ವ್ಯಕ್ತಿಗೆ, CJPಯ ಮುಖ್ಯಸ್ಥನಿಗೆ ಫಾರಿನ್ ಫಂಡ್ಸ್ NGOಗಳು ಕೆಲಸ ಮಾಡ್ತಾ ಇದ್ದಾವೆ. ಇದರಿಂದ ಇದು ದೊಡ್ಡ ಷಡ್ಯಂತ್ರ, ಕಾನ್ಸ್ಪಿರಸಿ, ಇದರ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಅನ್ನುವಂಥದ್ದೆಲ್ಲ ಚರ್ಚೆ ಆಗ್ತಾ ಇದೆ. ಬಟ್ ಒಟ್ಟಾರೆ ಕಚೇರಿಯ ಇಲ್ಲದ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟುಕೊಂಡು ಇಷ್ಟೆಲ್ಲ ರಾದ್ಧಾಂತ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸ್ತಾ ಇರುವಂಥ CJP ಎಷ್ಟರ ಮಟ್ಟಿಗೆ ತನ್ನ ಜೀವನವನ್ನು, ಅಂದರೆ ಪಕ್ಷವಾಗಿ ಎಷ್ಟು ಲೈಫ್ ಸ್ಪ್ಯಾಮನ್ನು ಇಟ್ಕೊಳ್ಳುತ್ತೆ ಇಂಡಿಯಾದಲ್ಲಿ, ಇದು ವರ್ಕೌಟ್ ಆಗತ್ತಾ ಭಾರತಕ್ಕೆ, ಇದೆಲ್ಲವನ್ನೂ ಕೂಡ ನಾವು ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.